ಎಲ್ಲರಿಗೂ ನಮಸ್ಕಾರ. ಸವಿರುಚಿಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಪರೋಟ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ಈಸಿ ಕೂಡ ಮಾಡೋದು. ಬೆಳಿಗ್ಗೆ ನಾವು ಟಿಫನ್ಗೆ ಇದನ್ನ ಮಾಡ್ಕೋಬಹುದು. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ನಾನು ಆಲೂಗಡ್ಡೆ ಪರೋಟ ಕೂಡ ಮಾಡಿದ್ದೀನಿ, ಮೆಂತ್ಯ ಪರೋಟ ಕೂಡ ಮಾಡಿದ್ದೀನಿ. ಅದು ಕೂಡ ಲಿಂಕ್ ಹಾಕಿರ್ತೀನಿ, ನೀವು ನೋಡಿಲ್ಲ ಅಂದ್ರೆ ಅದನ್ನ ಒಮ್ಮೆ ನೋಡಿ. ಬನ್ನಿ ಈ ಒಂದು ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಇವಾಗ್ಲೇನೆ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅದೇಗ್ ಮಾಡೋದು ಅಂತ ನೋಡೋಣ. ಮೊದಲಿದ್ದಾಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಕೆಜಿ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕೊಂಡ್ಮೇಲೆ ಈ ಹಿಟ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಮೊದಲಿಗೆ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಈ ಎಣ್ಣೆ ಉಪ್ಪಲ್ಲೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಈ ತರ ನಾವು ಮುಷ್ಟಿ ಹಿಡಿದಾಗ ಈ ತರ ಇರ್ಬೇಕು ನೋಡಿ. ಈ ತರ ಆದ್ರೆ ಇದು ಕ್ಲೀನ್ ಆಗಿ ಎಣ್ಣೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಇವಾಗ ನಾವೇನ್ ಮಾಡೋಣ, ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡಿದನ್ನ ನಾದ್ಕೊಳ್ಬೇಕು. ನೀರನ್ನು ಅಷ್ಟೇ ಒಂದೇ ಸಲ ನೀವು ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಸ್ವಲ್ಪ ತೆಳುವಾಗಿನೇ ನಾವಿದನ್ನ ನಾದ್ಕೊಳ್ಬೇಕು. ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನಾದ್ಕೊಂಡಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡು ಮೇಲ್ಗಡೆ ಸ್ವಲ್ಪ ಸವರಿದ್ರೆ ಸಾಕು. ಮೇಲ್ಗಡೆ ಗಟ್ಟಿ ಆಗ್ಬಾರ್ದು ಅಂತ ಸವರ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡೋಣ. ಅಷ್ಟರಲ್ಲಿ ನಾವಿಲ್ಲಿ ಪನ್ನೀರನ್ನು ತಗೊಂಡಿದ್ದೀನಿ. 200 ಗ್ರಾಮ್ ಆಗುವಷ್ಟು ಪನ್ನೀರನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಇದನ್ನ ತುರಿದು ಇಟ್ಕೊಂಡ್ಬಿಡೋಣ. ನೋಡಿ, ಈ ತರ ನಾನು ಪನ್ನೀರನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ನಾನು ಅದು 3/4 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲೆಯನ್ನು ಹಾಕೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ತರ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಒಂದು 3 ಹಸಿಮೆಣಸಿನಕಾಯನ್ನು ಕೂಡ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪು, ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ನೋಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಖಾರ ಇಷ್ಟ ಇದ್ದವ್ರು ಇನ್ನು ಸ್ವಲ್ಪ ಖಾರವನ್ನ ಹಾಕೊಳ್ಬಹುದು. ಇವಾಗ ನೋಡಿ, ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಸಾಕು. ಇದನ್ನ ಉಂಡೆ ಕಟ್ಕೊಳ್ಬೇಕು. ಈ ತರ ನೀವು ಉಂಡೆ ಆದ್ರೂ ಕಟ್ಕೊಳ್ಬಹುದು, ಇಲ್ಲಾಂದ್ರೆ ಒಂದು ಸ್ಪೂನ್ ಅಲ್ಲಿ ಒಂದು ಅಳತೆಯಲ್ಲಿ ನೀವು ತಕೊಂಡ್ರೆ ಸಾಕು. ಇವಾಗ ನಾನೊಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಕೂಡ ತಕೊಂಡಿದ್ದೀನಿ. ತಕೊಂಡು ಚೆನ್ನಾಗಿ ರೌಂಡ್ ಮಾಡ್ಕೊಳ್ಳೋಣ. ಇದನ್ನ ಕೈಯಲ್ಲೇ ಈ ತರ ಮಾಡ್ಕೊಳ್ಬಹುದು. ಹಿಟ್ಟು ಕೂಡ ಇಲ್ಲಿ ತುಂಬಾನೇ ಸಾಫ್ಟ್ ಆಗಿದೆ ನೋಡಿ. ಅದರಿಂದ ನಾನು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಈ ತರ 1 ಸ್ಪೂನ್ ಆಗುವಷ್ಟು ಹಾಕೊಳ್ಳೋಣ. ಹಾಕೊಂಡಿದ್ರೆ ಪೂರ್ತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಇವಾಗ ಇದನ್ನ ಚೆನ್ನಾಗಿ ರೌಂಡ್ ಆಗಿ ನಾವು ಇದನ್ನ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಮಾಡ್ಕೊಳ್ಳಿ. ಜಾಸ್ತಿ ಹದ್ಮಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೀಡಿಯಂ ಆಗಿ ಇದನ್ನ ಮಾಡ್ಕೊಳ್ಬೇಕು. ನೀವು ಇದನ್ನ ಲಟ್ಟಿಸುವಾಗ ಸ್ವಲ್ಪ ದಪ್ಪಕ್ಕೇನೆ ನೀವು ಲಟ್ಟಿಸ್ಕೊಳ್ಬೇಕು. ನೋಡಿ, ಇವಾಗ ನಾನು ಚಪಾತಿ ಹಿಟ್ಟನ್ನು ಯಾವ ತರ ಲಟ್ಟಿಸ್ಕೊಳ್ತೀವಿ ಅದೇ ತರ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗಿನೇ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನು ಅದ್ರ ಮೇಲ್ಗಡೆ ಹಾಕೊಂಡು ನಾನು ಇದನ್ನ ಸ್ವಲ್ಪ ದಪ್ಪಕ್ಕೇನೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ಮಾಡ್ಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನು ನೀವು ಮಧ್ಯ ಮಧ್ಯದಲ್ಲಿ ಸೇರಿಸ್ಕೋಬಹುದು. ನೋಡಿ, ಈ ತರ ಮಾಡ್ಕೊಂಡಿದ್ದೀನಿ. ಇಲ್ಲಿ ತವಾ ಕೂಡ ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ತವಾ ಕೂಡ ಇಲ್ಲಿ ಚೆನ್ನಾಗಿ ಬಿಸಿಯಾಗಿದೆ. ನಾನು ಲಟ್ಟಿಸಿ ಇಟ್ಟಿರುವಂತ ಈ ಒಂದು ಪರೋಟವನ್ನ ಇಲ್ಲಿ ಹಾಕೊಳ್ಳೋಣ. ಹಾಕೊಂಡಿದ್ದೀನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ಒಂದು ಪನ್ನೀರ್ ಪರೋಟ. ಇವಾಗ ನೋಡಿ, ಇದು ಒಂದು ಸೈಡ್ ಫ್ರೈ ಆಗಿದೆ. ಇವಾಗ ಇದರ ತಿರುಗಿಸಿ ಇನ್ನೊಂದ್ ಸೈಡ್ ಬೇಯಿಸ್ಕೊಳ್ಳೋಣ. ನೀವು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳಿ, ಇಲ್ಲಾಂದ್ರೆ ಎಣ್ಣೆ ಏನಾದ್ರೂ ಹಾಕೊಳ್ಳಿ, ಯಾವ್ದಾದ್ರೂ ಪರವಾಗಿಲ್ಲ. ಹಾಕೊಂಡು ಚೆನ್ನಾಗಿ 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ತುಂಬಾನೇ ರುಚಿಯಾಗಿರುತ್ತೆ ಈ ಪನ್ನೀರ್ ಪರೋಟ ಅಂತೂ. ನೀವು ಕೂಡ ಇದೇ ತರ ಒಮ್ಮೆ ಟ್ರೈ ಮಾಡಿ. ಎರಡು ಸೈಡ್ ಫ್ರೈ ಮಾಡ್ಕೊಳ್ಳೋಣ. ಉಳಿದಿರುವಂತ ಎಲ್ಲವನ್ನು ನಾನು ಇದೇ ತರ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ನೀವು ಚಟ್ನಿ ಜೊತೆ, ತೆಂಗಿನಕಾಯಿ ಚಟ್ನಿ ಜೊತೆನೂ ತಿನ್ಬಹುದು, ಹಾಗೆ ಕೂಡ ತಿನ್ಬಹುದು. ಯಾಕಂದ್ರೆ ನಾವು ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಹಾಗೇನೆ ಕೂಡ ತಿನ್ಬಹುದು ಇದು. ಇಲ್ಲಾಂದ್ರೆ ಮೊಸರು ಜೊತೆಗೆ ನೀವು ಇದನ್ನ ತಿನ್ನಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.